ದಂತೆ ಮಾಡೋದು. ಇದನ್ನು ತಿಳ್ಕೊಂಡು ಮಾಡಿದರೆ ದೀರ್ಘಕಾಲದವರೆಗೆ ಹೋಗ್ಲಿಕ್ಕಾಗುತ್ತೆ. ಸುಮ್ಮನೆ ಆವೇಶದಲ್ಲಿ ಬಂದೀವಿ, ಆವೇಶದಲ್ಲಿ ಮಾಡಿದೀವಿ, ಆವೇಶದಲ್ಲಿ ಬಿಟ್ಟು ನಮ್ಮ ಮೂಲ ಉದ್ಯೋಗಕ್ಕೂ ವಾಪಸ್ ಕೃಷಿ ಅಂದ್ರೆ ಅಷ್ಟು ಸುಲಭವಾದಂಥ ವ್ಯವಸಾಯ. ನಾವೇನು ತಿಳ್ಕೊಂಡಿದ್ದೀವಿ, ಏನೂ ಮಾಡಲಿಕ್ಕಾಗದವ್ರು ಕೃಷಿಗೆ ಬರ್ತಾರ ಅಂದ್ರೆ ಇದು ಅತ್ಯಂತ ಸುಲಭದ ಕೆಲಸ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ನಮ್ಮಲ್ಲಿ ಯಾರು ಪ್ರತಿಸ್ಪಂದನೆಯನ್ನು ಶಬ್ದದ ಮುಖಾಂತರ ಮಾಡುವಂಥವ್ರು ಯಾರೂ ಇಲ್ಲ. ಮಾತನಾಡಿದಂಥ ಮಣ್ಣು, ಮಾತನಾಡಿದಂಥ ನೀರು, ಮಾತನಾಡಿದಂಥ ಜಾನುವಾರುಗಳು, ಮಾತನಾಡಿದಂಥ ಗಿಡ ಗಂಟೆಗಳು, ಮಾತನಾಡಿದಂಥ ಬೆಳೆಗಳು, ಯಾರೂ ನಮ್ಮ ಜೊತೆ ಮಾತನಾಡುವವರಿಲ್ಲ. ಅಂಥವ್ರ ಜೊತೆ ಕೆಲಸ ಮಾಡೋದು ಅಂದರೆ ಬುದ್ಧಿವಂತಿಕೆ ಕೆಲಸ ಇಲ್ಲ. ಸಾಮಾನ್ಯ ಸ್ಕೂಲ್ ಕಾಲೇಜುಗಳಲ್ಲಿ ಯಾರಾದರೂ ಕಲಿಸ್ಬೋದು, ಇಲ್ಲಿ ಮಾತಾಡೋರೇ ಯಾರೂ ಇಲ್ಲ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆ ವ್ಯವಹಾರ ಮಾಡೋದೇ ಇದು ಕೃಷಿ. ಆದ್ದರಿಂದ ಈ ಕೃಷಿಗೆ ಬುದ್ಧಿವಂತರು ಬರಬೇಕು. ಒಳ್ಳೆ ಹೊಸ ಏನಾದರೂ ಕೃಷಿ ಪದ್ಧತಿಗಳನ್ನು ಕಂಡು ಹಿಡಿಬೇಕು, ಖರ್ಚು ಕಡಿಮೆ ಮಾಡಬೇಕು. ಅಂದರೆ ಗೊಬ್ಬರ ಮನೆಯಲ್ಲೇ ತಯಾರಿಸಿದ್ರೆ ಹೇಗಾಗುತ್ತೆ, ಒಂದು ವೇಳೆ ನಾವು ಮಾಡಲಿಕ್ಕೆ ಆಗ್ಬೋದು ಪ್ರತಿಯೊಬ್ಬರು. ಹೀಗೆ ಪ್ರತಿಯೊಂದು ಮನೆಯವ್ರಿಗೂ ಮಾಡ್ಲಿಕ್ಕೆ ಸಾಧ್ಯ. ಮನೆ ಎದುರುಗಡೆ ಒಂದು ಬ್ಯಾರಲ್ ಇಟ್ಟು, ಬ್ಯಾರಲ್ನಲ್ಲಿ ಒಂದು ಔಟ್ಲೆಟ್ ಕೆಳಗಡೆ ಹಾಕಿ, ಆ ಔಟ್ಲೆಟ್ಟಿಗೆಲ್ಲ ಛಿದ್ರಗಳನ್ನು ಹಾಕಿ ಒಂದು ಜಾಳಿಗೆಯನ್ನು ಸುತ್ತಿಬಿಡ್ಬೇಕು. ಆಮೇಲೆ ಇಷ್ಟಿಷ್ಟ ಕಲ್ಲು ಹಾಕಿಲ್ಲ, ಒಂದು ಫೀಟು ಸಣ್ಣ ಸಣ್ಣ ಇಟ್ಟಿಗೆ ತುಣುಕುಗಳನ್ನು ಮುಚ್ಚಿಬಿಡೋದು. ಆಮೇಲೆ ನಿಮ್ಮ ಮನೆಯಲ್ಲಿ ಬಂದಂಥ ಕಸವನ್ನೆಲ್ಲ ಅದರಲ್ಲಿ ಹಾಕ್ತಾಯಿದ್ದೀವಿ ವರ್ಷಕ್ಕೆ ತುಂಬ. ಆಮೇಲೆ ಪ್ರತಿ ದಿವಸ ಕೈ ತೊಳ್ಕೊಳ್ಳೋದು ಏನಾದರೂ ಇದ್ದ ಅದರಲ್ಲೇ ತೊಳ್ಕೊಂಡು ನೀರೇನು ಬರುತ್ತಲ್ಲ, ಆ ನೀರು ಎಂಜೈಮ್ಸೇ ಇರುತ್ತೆ. ಆ ಎಂಜೈಮ್ಸನ್ನು ನಾವು ಯಾಕೆ ಬಳಸ್ತೀವಿ? ನಮ್ಮ ಹೊಲಕ್ಕೆ ಬೇಕಾಗುವಷ್ಟು ಎಂಜೈಮ್ಸ್ ಅದರಿಂದ ಬರ್ತಿದ್ವಿ. ಸಣ್ಣ ವೇಸ್ಟ್ನೂ ಅದರಲ್ಲಿ ಹಾಕ್ತೀವಿ. ಆಮೇಲೆ ಉಳಿದಿದ್ದು ಎಲ್ಲವನ್ನೂ ಹಾಕ್ತೀವಿ. ಪ್ರತಿ ದಿವಸ ಒಂದು ಅರ್ಧ ಕೆ ಜಿ ಎಲ್ಲಾದರೂ ಗೊಬ್ಬರ ಕಸ ಸಿಕ್ಕರೆ ಅದರಲ್ಲಿ ಹಾಕ್ತೀವಿ. ಹಾಕಿ ನಾವು ಇದನ್ನು ಹಾಕ್ತೀವಿ. ಅದು ನಮ್ಮ ಹೊಲಕ್ಕೆ ಬೇಕಾಗುವಷ್ಟನ್ನು 4-6 ದಿನಗಳಲ್ಲಿ ಪ್ರತಿ ದಿವಸ 1 ಲೀಟ್ರ್ ತಗೊಂಡು ಸಹಿತ ವಾರಕ್ಕೆ 6-7 ಲೀಟ್ರ್ ಸಿಗುತ್ತೆ. 7 ಲೀಟ್ರ್ ಅಂದೇನು ಕಡಿಮೆ ಅಲ್ಲ. ನಾವು ಬಳಸೋ ಪದ್ಧತಿ 1 ಲೀಟ್ರಿಗೆ 2 ml ಬಳಸ್ತೀವಿ ಎಂಜೈಮ್ಸ್. 1 ಲೀಟ್ರಿಗೆ 2 ml ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ಹೊಲಕ್ಕೆ ಬೇಕಾಗುವಷ್ಟು ಸಿಗುತ್ತೆ. ಅದನ್ನ ಯಾಕೆ ಮಾಡ್ತೀವಿ? ಆಮೇಲೆ ನಮ್ಮ ಮನೆಯ ಸುತ್ತಮುತ್ತಲೇ ಒಂದು ಬಳ್ಳಿ ಹಚ್ಚಿದ್ರೆ, ನಾನು ಆಗಲೇ ಸರ್ ಹೇಳ್ತೀನಿ, ಒಂದು ಬಳ್ಳಿ ಹಚ್ಚುವಾಗ 1 ಫೀಟ್ ಭೂಮಿಯನ್ನು ಸ್ವಲ್ಪ ಅಗೆದ ಹಾಗೆ ಮಾಡಿ ಇದರಲ್ಲಿ ಎಲ್ಲ ಪ್ರಕಾರದ ಗೊಬ್ಬರ ಈಗ ನೋಡಿ, ಅದರಲ್ಲೇ ಸ್ವಲ್ಪ ಮಣ್ಣಿರುತ್ತೆ. ಮಣ್ಣಲ್ಲಿ ಸ್ವಲ್ಪ ಕೇಕ್ಸ್ ಅಂತೀವಲ್ಲ ನಾವು, ಬೇರೆ ಬೇರೆ ಹಿಂಡಿ ಒಂದಿಷ್ಟೇ ಸಾಕು. ಒಂದು ಅರ್ಧ ಕೆ ಜಿಗಿಂತಲೂ ಕಡಿಮೆ ಹಿಂಡಿ ಹಾಕಬೇಕು. ಅದರಲ್ಲೇ ಸ್ವಲ್ಪ ಮನೆಯಲ್ಲಿದ್ದಂಥ ಮುಸುರಿ ಸಿಕ್ಕರೆ ಮುಸುರಿ ಹಾಕಬೇಕು. ಪಾತ್ರೆ ಪಗಡೆ ತೊಳೆದ ನಂತರ ಮುಸುರಿ ಸಿಗುತ್ತಲ್ಲ, ಆ ಮುಸುರಿ ಅದರಲ್ಲಿ ಹಾಕಬೇಕು. ಆಮೇಲೆ ಅದರಲ್ಲಿ ಏನಾದರೂ ಕಳೆತ ಹಣ್ಣುಗಳು ನಮ್ಮ ಮನೆಯಲ್ಲಿ ತರಕಾರಿ ಕಳೆತ ಹಣ್ಣುಗಳಿಂದ ಏನು ಅವನ್ನೂ ಸಹಿತ ಸ್ವಲ್ಪ ಅದರಲ್ಲಿ ಹಾಕಿ, ಆಮೇಲೆ ಅದರಲ್ಲಿನೇ ಒಂದು ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಇನ್ನು ಏನೇನು ನಮ್ಮ ಮನೆಯಲ್ಲಿ ಬೇಯಿಸ್ತೀವಿ ಅವೆಲ್ಲವನ್ನು ಸೇರಿಸಿ ಸ್ವಲ್ಪ ಸಗಣಿ ಸಿಕ್ಕರೆ ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ ಸಿಕ್ಕರೆ ಎರೆಹುಳು ಗೊಬ್ಬರ, ಸ್ವಲ್ಪ ಬೂದಿ ಹಿಟ್ಟು, ಯಾವುದೇ ಹಿಟ್ಟು ಸಿಕ್ಕರೆ ಸ್ವಲ್ಪ ನೀರಲ್ಲಿ ಕಲಸಿ ಸ್ವಲ್ಪ ಹಿಟ್ಟು, ಇಂಥವುಗಳನ್ನು ಎಲ್ಲ ಅಲ್ಲಿ ಹಾಕಿ ಇದನ್ನು ತುಂಬಿ ಅದರಲ್ಲಿ ಒಂದು ಸಸಿ ಹಾಕಿ ಯಾವುದೇ ಒಂದು ಬಳ್ಳಿ ಹಾಕ್ತಾರೆ ಅಥವಾ ಯಾವುದೇ ಒಂದು ಗಿಡ ಹಚ್ಚಿರಿ. ಮೆಣಸಿನ ಗಿಡನೇ ಯಾವುದೇ ಬದನೆಕಾಯಿ ಇರಬೇಕು, ಮತ್ತು ಯಾವುದೇ ಇಷ್ಟು ಹಾಕಿರಿ. ಒಂದು ಬಳ್ಳಿ ಹಚ್ಚಿದ್ರೆ ಆ ಬಳ್ಳಿ ಬರುತ್ತೆ. ಬಂದ ನಂತರ 12 ಎಲೆಗಳು ಬಂದ ನಂತರ ಕಟ್ ಮಾಡಿಬಿಡೋದು. 13ನೇ ಎಲೆ ಆ ನಂತರ ಸೈಡಿಗೆ ಬರ್ತದೆ. ಸೈಡಿಗೆ ಬಂದ ಕೂಡಲೇ 12 ಎಲೆಗಳಾದರೆ 13ನೇದಕ್ಕೆ ಕಟ್ ಮಾಡಿಬಿಡೋದು. ಅದಕ್ಕೆ ಸೈಡ್ನಲ್ಲಿ ಬರಲಿಕ್ಕೆ ಈಗ ಸ್ವಲ್ಪ ಇದರದ್ದೊಂದು ಮಂಟಪ ತಯಾರಿಸಿಬಿಡು. ಆ ಮಂಟಪದಲ್ಲಿ 1000 ಕಾಯಿಗಳನ್ನು ಕೊಡುತ್ತೆ. ನಮ್ಮ ಮನೆಗೆ ಬೇಕಾಗೋದೆಷ್ಟು? 1 ಅಥವಾ 2 ಪ್ರತಿದಿನ. ಇದು ಏನೂ ಇಲ್ಲ ಅಂದರೂ ಒಂದು 3-4 ತಿಂಗಳವರೆಗೆ ಇರುತ್ತೆ ಬಳ್ಳಿ. ಇದು ಒಂದು 45-50 ದಿವಸಕ್ಕೆ ಕಾಯಿ ಬರಲಿಕ್ಕೆ ಆರಂಭ ಆಗುತ್ತೆ. ಮುಂದೆ ಒಂದು 2.5 ತಿಂಗಳು ಇದ್ದೇ ಇರುತ್ತೆ.
2.5 ತಿಂಗಳು ಪ್ರತಿ ದಿವಸನೂ ನಿಮಗೆ 2-3 ಕೆ ಜಿ ಅದು ಮಾರಾಟ ಕಾಯಿಗಳನ್ನು ಒಂದು 2 ಕೆ ಜಿ ಕೊಟ್ಟರು ಸ್ವಲ್ಪ 2 ಕೆ ಜಿ ಒಂದೇ ಒಂದು 50 ರೂಪಾಯಿ ದಿನ 100 ರೂಪಾಯಿ ಒಂದೇ ಬಳ್ಳಿ ಕೊಡುತ್ತೆ. ನಾವು ಮನಸ್ಸು ಮಾಡಿ ಒಂದು ಬಳ್ಳಿ 100 ರೂಪಾಯಿ ದಿವಸಕ್ಕೆ ಕೊಡುತ್ತೆ ನಾವು ಪ್ರಯತ್ನ ಪಟ್ಟರೆ. ಇಂಥ 4-6 ಬಳ್ಳಿಗಳನ್ನು ಬೇರೆ ಬೇರೆ ಬಳ್ಳಿಗಳನ್ನು ಹಾಕ್ಕೋಬೋದು. ನಮ್ಮ ಮನೇಲಿ ಸಾಕಲ್ಲ ಒಂದು 500-600 ರೂಪಾಯಿ ಸಿಕ್ಕರು ನಮ್ಮ ಮನೆಯಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇದಕ್ಕಾಗಿ ಏನು ಹುಡುಕಾಡಬೇಕಾಗಿದೆ? ಏನೋ ಸಿಕ್ಕದೆ ಒಂದು ದೊಡ್ಡ ನೀರು 50 ಕೆ ಜಿ ಪ್ಲಾಸ್ಟಿಕ್ ನೀರಿನಲ್ಲಿ ಎಲ್ಲ ಬಟ್ಟೆಯೆಲ್ಲ ಹಾಕಿ ಬಳ್ಳಿ ಹಚ್ಚಿ ಕೆಳಗಡೆ ಸುಮ್ಮನೆ ಇಟ್ಕೊಂಡು ಎಲ್ಲಾದರೂ ಮಣ್ಣಿನ ಸಾದಾ ಮಣ್ಣಿನ ಇಟ್ಟು ಸಾಕು ನಮಗೆಲ್ಲ ಕೊಡುತ್ತೆ. ಇಂಥದ್ದನ್ನು ಯಾಕೆ ಮಾಡ್ಕೋಬಾರ್ದು? ಪ್ರತಿಯೊಬ್ಬರು ಪ್ರಯಾಸ ಪಡಬೇಕು. ನಾವು ಬರೀ ಕೇಳೋದಕ್ಕೆ ಭಾಳ ಚೆನ್ನಾಗಿರ್ತದೆ, ಮಾಡೋದು ತುಂಬ ಅದ್ಭುತ ಇರ್ತದೆ. ಯಾಕೆ ಮಾಡಬಾರ್ದು? ಆಮೇಲೆ ಸಣ್ಣ ಪ್ರಯೋಗಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ನಮ್ಮ ಕಡಿಮೆ ಹೊಲದಲ್ಲಿ ಸಣ್ಣ ಪ್ರಯೋಗಗಳು